ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಟಿಪ್ಸ್ ಬೈ ಅಂಜು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ನಿಮಗೆ ಯಾವ ಡೀಟೇಲ್ಸು ಕೂಡ ಮಿಸ್ ಆಗಲ್ಲ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನಲ್ಲಿ ನಾನು ಡಬಲ್ ಕ್ಲೆನ್ಸಿಂಗ್ ರೂಟೀನ್ ಫಾಲೋ ಮಾಡ್ತೀನಿ. ಸೊ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಫೇಸ್ ವಾಶ್ ತೊಗೊಂಡು ಫೇಸ್ನ ವಾಶ್ ಮಾಡ್ತೀವಿ ಅಲ್ವಾ. ಸೊ ನಾನು ಅದನ್ನು 2 ಸಲ ಮಾಡ್ತೀನಿ. ಅಂದರೆ ಫಸ್ಟ್ ಬಂದುಬಿಟ್ಟು ನಾನು ಮೈಸೆಲರ್ ವಾಟರ್ ಯೂಸ್ ಮಾಡ್ತೀನಿ. ಮೈಸೆಲರ್ ವಾಟರ್ನ ಯೂಸ್ ಮಾಡಿ ಫೇಸ್ನ ಕ್ಲೀನ್ ಮಾಡ್ಕೋತೀನಿ. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ನಾನು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಸೊ ಇದನ್ನು ಡಬಲ್ ಕ್ಲೆನ್ಸಿಂಗ್ ರೂಟೀನ್ ಅಂತ ಹೇಳ್ತಾರೆ. ಸೊ ನೀವು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನೀವು ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡ್ಬೋದು, ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡ್ಬೋದು, ಅಥವಾ ಮೈಸೆಲರ್ ವಾಟರ್ ಯೂಸ್ ಮಾಡ್ಬೋದು. ಕ್ಲೆನ್ಸಿಂಗ್ ಆಯಿಲ್ ನಾನು ಯಾಕೆ ಯೂಸ್ ಮಾಡಲ್ಲ ಅಂದರೆ, ನಂದು ಆಯಿಲಿ ಮತ್ತು ಆಕ್ನೆ ಪ್ರೋನ್ ಸ್ಕಿನ್ ಟೈಪ್. ರೀಸೆಂಟಾಗಿ ನನಗೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗ್ತಾ ಇದೆ. ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಸೊ ಕ್ಲೆನ್ಸಿಂಗ್ ಆಯಿಲ್ನ ಯೂಸ್ ಮಾಡಿದಾಗ ಪೋರ್ಸ್ ಕ್ಲಾಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕ್ಲೆನ್ಸಿಂಗ್ ಆಯಿಲ್ನ ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ನಾನು ಮೈಸೆಲರ್ ವಾಟರ್ ಯೂಸ್ ಮಾಡ್ತೀನಿ. ಸೊ ಬನ್ನಿ ಇವಾಗ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ. ನಾನು ಆವಾಗಲೇ ಹೇಳಿದಾಗೆ ನಾನು ಡಬಲ್ ಕ್ಲೆನ್ಸಿಂಗ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನು ಈ ಗಾರ್ನಿಯರ್ ಮೈಸೆಲರ್ ವಾಟರ್ ಇದೆ ಅಲ್ವಾ, ಸೊ ಇದನ್ನು ಯೂಸ್ ಮಾಡಿ ನನ್ನ ಫೇಸ್ನ ಕ್ಲೀನ್ ಮಾಡ್ಕೋತೀನಿ. ಇದರಲ್ಲಿ ನಿಮಗೆ 2 ಥರ ಸಿಗುತ್ತೆ. ಒಂದು ಯೆಲ್ಲೋ ಕಲರ್ ಕ್ಯಾಪ್ದು ಬಾಟಲ್ ಸಿಗುತ್ತೆ. ಸೊ ಅದು ಬಂದುಬಿಟ್ಟು ಆಯಿಲಿ ಆಕ್ನೆ ಪ್ರೋನ್ ಸ್ಕಿನ್ ಟೈಪ್ ಅವ್ರಿಗೆ ಅಷ್ಟು ಸೂಟ್ ಆಗಲ್ಲ. ಸೊ ಹಾಗಾಗಿ ನಿಮ್ದೇನಾದರೂ ಆಕ್ನೆ ಪ್ರೋನ್ ಸ್ಕಿನ್ ಟೈಪ್ ಇದ್ದರೆ ನೀವು ಈ ಪಿಂಕ್ ಕಲರ್ದು ಬಾಟಲ್ದು ಮೈಸೆಲರ್ ವಾಟರ್ ತೊಗೊಳ್ಳಿ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನಮ್ಮದು ಐಲೈನರ್, ಲಿಪ್ಸ್ಟಿಕ್ ಮತ್ತು ಏನಾದರೂ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿದರೆ ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ಇವಾಗ ಇದನ್ನು ಯೂಸ್ ಮಾಡೋಣ. ಸೊ ಇದನ್ನು ಬಂದುಬಿಟ್ಟು ನೀವು ಪ್ಯಾಡ್ ಬರುತ್ತಲ್ಲ, ಕಾಟನ್ ಪ್ಯಾಡ್, ಅದರಲ್ಲಿ ಯೂಸ್ ಮಾಡ್ಬೋದು. ಬಟ್ ನಾನು ಕಾಟನ್ ಪ್ಯಾಡ್ ಯೂಸ್ ಮಾಡೋಣ, ನನಗೆ ವೇಸ್ಟ್ ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಕೈಯಲ್ಲೇ ಹಾಕ್ಕೊಂಡು ಅದನ್ನು ಹಾಗೆ ಫೇಸಲ್ಲಿ ರಬ್ ಮಾಡಿ ಸ್ವಲ್ಪ 1 ನಿಮಿಷ ತನಕ ಮಸಾಜ್ ಮಾಡಿ ಅದಾದಮೇಲೆ ಫೇಸ್ನ ವಾಶ್ ಮಾಡ್ಕೋತೀನಿ. ಸೊ ಫಸ್ಟು ಹೇರ್ನ ನಾನು ಕ್ಲಿಪ್ ಮಾಡ್ಕೊಂಡು ಬಿಡ್ತೀನಿ. ಸೊ ಓಕೆ, ಹೇರ್ನ ಕ್ಲಿಪ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದನ್ನು ಯೂಸ್ ಮಾಡೋಣ. ಸೊ ನಾನು ಆವಾಗಲೇ ಹೇಳಿದಾಗೆ ಇದನ್ನು ನಾನು ಕೈಗೆ ಹಾಕ್ಕೊಂಡು ಮಸಾಜ್ ಮಾಡ್ಕೋತೀನಿ. ನೀವು ಬೇಕಾದರೆ ಕ್ಲೆನ್ಸಿಂಗ್ ಪಾರ್ಟ್ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನು ತಗೊಂಡು ಸ್ವಲ್ಪ ಹೀಗೆ ಮಾಡಿ ಎಲ್ಲ ಫೇಸ್ಗೆ ಹಾಕಿ ಮಸಾಜ್ ಮಾಡೋದು. ನೋಡಿ ಗೈಸ್, ಎಷ್ಟು ಪಿಂಪಲ್ಸ್ ಆಗಿದೆ. ಸೊ ಇದೆಲ್ಲ ರೀಸೆಂಟಾಗಿ ಆಗಿರೋದು. ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಹಾಗಾಗಿ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಇವಾಗ ನೋಡಿ, ಐಲೈನರ್ ಎಲ್ಲ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ಅಂತ. ತುಂಬ ಚೆನ್ನಾಗಿದೆ. 1 ನಿಮಿಷ ತನಕ ನಾನು ಇದನ್ನು ಮಸಾಜ್ ಮಾಡ್ಕೋತೀನಿ. ನೋಡಿ, ಲಿಪ್ಸ್ಟಿಕ್ಕು ಕೂಡ ರಿಮೂವ್ ಆಯಿತು. ಈಗ ಇದನ್ನು ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಬಂದುಬಿಟ್ಟು ಈ ಫೇಸ್ ವಾಶ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗೊಂಡೆ, ಸ್ವಲ್ಪ ಹೀಗೆ ಫೋಮ್ ಮಾಡಿಕೊಂಡು 1 ನಿಮಿಷ ಚೆನ್ನಾಗಿ ಫೇಸಲ್ಲಿ ಮಸಾಜ್ ಮಾಡ್ಕೋಬೇಕು. ಗೈಸ್ 1 ನಿಮಿಷ ಆಯಿತು. ಇವಾಗ ಇದನ್ನ ಕೂಡ ವಾಶ್ ಮಾಡ್ಕೊಂಡು ಬರೋಣ. ಓಕೆ, ನೆಕ್ಸ್ಟ್ ಫೇಸ್ನ ಡ್ರೈ ಮಾಡ್ಕೊಳ್ಳೋಣ. ಓಕೆ ಗೈಸ್, ಫೇಸ್ನ ಕೂಡ ಡ್ರೈ ಮಾಡ್ಕೊಂಡಾಯಿತು. ಸೊ ಇವಾಗ ನನಗೆ ರೀಸೆಂಟಾಗಿ ಪಿಂಪಲ್ಸ್ ಆಗ್ತಾ ಇರೋದ್ರಿಂದ ಸೊ ನಾನು ಒಂದು ಪಿಂಪಲ್ಸ್ಗೆ ಅಂತಲೇ ಹೇಳಿ ಒಂದು ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ಹಾಗಾಗಿ ಸ್ವಲ್ಪ ಪಿಂಪಲ್ಸ್ನ ಡ್ರೈ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನಾನು ಈ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಜೆಲ್ ಅಂತ ಹೇಳಿ ತೋರಿಸ್ತೀನಿ. ಸೊ ಇದೇ ಜೆಲ್ ಬಗ್ಗೆ ನಾನು ಹೇಳ್ತಾ ಇದ್ದಿದ್ದು ಇಷ್ಟೊತ್ತು. ಸೊ ಇದನ್ನು ನಮಗೆ ಎಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ಅಪ್ಲೈ ಮಾಡೋದು. ಪಿಂಪಲ್ಸ್ ಮಾರ್ಕ್ಸ್ಗೆ ಓಕೆ ಹೆಲ್ಪ್ ಆಗುತ್ತೆ, ಬಟ್ ಅದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡ್ ಇರೋದ್ರಿಂದ ಪಿಂಪಲ್ಸ್ಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗುತ್ತೆ. ಸೊ ನನಗೆ ಎಲ್ಲೆಲ್ಲಿ ಪಿಂಪಲ್ಸ್ ಇದೆ ಈ ಸೈಡಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಇದೆ. ಸೊ ಇದನ್ನು ನಾನು ಅಪ್ಲೈ ಮಾಡ್ತೀನಿ. ಇಲ್ಲಿ ಈ ಸೈಡ್ ಅಪ್ಲೈ ಮಾಡಿದೆ. ಇನ್ನೊಂದು ಸ್ವಲ್ಪ ತೊಗೊಂಡು ಬಂದು ಈ ಕಡೆ ಸೈಡ್ ಫೇಸ್ ಫುಲ್ ಕ್ಲಿಯರ್ ಆಗಿತ್ತು ಗೈಸ್ ನಂದು. ರೀಸೆಂಟಾಗಿ ಇತ್ತೀಚೆಗೆ ಪಿಂಪಲ್ಸ್ ಎಲ್ಲ ಶುರುವಾಗಿದೆ. ಎಂತ ಮಾಡಲಿಕ್ಕಿಲ್ಲ, ಕಡಿಮೆ ಮಾಡ್ಕೋಬೇಕಷ್ಟೇ, ಆಪ್ಷನ್ ಬೇರೆ ಏನಿಲ್ಲ.
ಫೋರ್ ಹೆಡ್ ಮೇಲೆ ಪಿಂಪಲ್ ಇಲ್ಲ, ಜಸ್ಟ್ ಹಾರ್ಟಿಗೂ ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ಕೇಸ್ ಏನಾದರೂ ಆಗೋದಿದ್ರೆ ಫ್ಯೂಚರಲ್ಲಿ ಅದು ಕೂಡ ಹೋಗಲಿ ಅಂತ. ಕೋಲ್ಡ್ ಆಗುತ್ತೆ ಅನಿಸುತ್ತೆ. ಫೈನಲ್ ಸ್ಟೆಪ್ ಲಿಪ್ ಬಾಮ್. ಸೊ ಇವಾಗ ಚಳಿ ಆಗಿರೋದ್ರಿಂದ ಲಿಪ್ ಬಾಮ್ ಮಸ್ಟ್. ಸೊ ಇಷ್ಟೇ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನ್. ನಾನು ಏನು ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಪಿಂಪಲ್ಸ್ ಆಗಿದೆ ಅಲ್ಲ, ಅದಕ್ಕೋಸ್ಕರ ನಾನು ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ, ಇಷ್ಟನ್ನೇ ಯೂಸ್ ಮಾಡ್ತಾ ಇರೋದು. ಮಾರ್ನಿಂಗ್ ಟೈಮಲ್ಲಿ ಒಂದು ಸಿರಮ್ ಯೂಸ್ ಮಾಡ್ತೀನಿ. ಅದನ್ನು ಬೇಕಾದರೆ ನಾನು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಂತ ಹೇಳಿನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ನೈಟ್ ಟೈಮಲ್ಲಿ ನನ್ನ ಈಗ ಅಪ್ಡೇಟೆಡ್ ಸ್ಕಿನ್ ಕೇರ್ ರುಟೀನ್ ಹೀಗಿದೆ. ಸೊ ಯಾರಿಗೆಲ್ಲ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಾಡಕ್ಟ್ಸ್ದು ಆ ಲಿಂಕ್ಸ್ನೆಲ್ಲ ಹಾಕಿರ್ತೀನಿ. ನೀವು ಬೇಕಂದರೆ ಅಲ್ಲಿಂದಲೂ ಕೂಡ ಪರ್ಚೇಸ್ ಮಾಡ್ಕೋಬೋದು ಆರಾಮಾಗಿ. ಯಾವುದೆಲ್ಲ ಸಿಗುತ್ತೆ ಅದರದ್ದೆಲ್ಲ ಲಿಂಕ್ ಹಾಕಿರ್ತೀನಿ. ಕೆಲವೊಂದು ನಾನು ಯೂಸ್ ಮಾಡ್ತಾ ಇರೋದು ಏನಂತಾರೆ ಫಾರ್ಮಸಿ ಪ್ರಾಡಕ್ಟ್ಸು, ಅದೆಲ್ಲ ಮೇ ಬಿ ನನಗೆ ಲಿಂಕ್ ಸಿಗಲ್ಲ. ಸಿಕ್ಕಿದ್ರೆ ನಾನು ಲಿಂಕನ್ನು ಹಾಕ್ತೀನಿ. ಓಕೆನಾ? ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.